ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡ. 50 ಲಕ್ಷ ಕೋಟಿ ರೂಪಾಯಿ. ನೀವು ಈ ಮೊತ್ತವನ್ನ ಊಹೆ ಮಾಡೋದಕ್ಕಾದ್ರೂ ಸಾಧ್ಯನಾ? ಒಂದೇ ರಾಜ್ಯಕ್ಕೆ ಇಷ್ಟೊಂದು ಭಾರಿ ಮೊತ್ತದ ಹೂಡಿಕೆ ಬರುತ್ತೆ, ಅದು ಬಿಹಾರಕ್ಕೆ ಅಂತಂದ್ರೆ ಯಾರಾದ್ರೂ ನಂಬ್ತಾರಾ? ಹೀಗೂ ಜುಮ್ಲಾಬಾಜಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಯಾವತ್ತಿಗೂ ಈಡೇರದ ಕನಸುಗಳನ್ನ ಬಿಹಾರದ ಜನರಿಗೆ ಮತ್ತೊಮ್ಮೆ ಮಾರಲಾಗ್ತಾ ಇದೆಯಾ? ಇದು 50 ಲಕ್ಷ ಕೋಟಿ ಹೂಡಿಕೆನ ಅಥವಾ 50 ಲಕ್ಷ ಕೋಟಿ ಅನ್ನುವಂಥ ಹಸಿ ಸುಳ್ಳಿನ ಕಥೆನ? 5 ವರ್ಷಗಳಲ್ಲಿ ಬಿಹಾರ 2,000 ಕೋಟಿಗಳನ್ನು ಕೂಡ ತರೋದಿಕ್ಕೆ ಸಾಧ್ಯವಾಗದೇ ಇದ್ದಾಗ ಈಗ 50 ಲಕ್ಷ ಕೋಟಿ ಇದ್ದಕ್ಕಿದ್ದ ಹಾಗೆ ಏನ್ ಮೇಲಿಂದ ಸುರಿಯಲಿದೆಯಾ? ಕಳೆದ 20 ವರ್ಷಗಳಲ್ಲಿ ಬಿಹಾರಕ್ಕೆ ಎಷ್ಟು ಹೂಡಿಕೆ ಬಂದಿದೆ ಅನ್ನೋದನ್ನ NDA ಸರ್ಕಾರ ಬಾಯ್ಬಿಟ್ಟು ಹೇಳುತ್ತಾ? ಚುನಾವಣಾ ಭರವಸೆ ಅಂತ ಅಂದ್ರೆ ಒಂದಿಷ್ಟು ಕೇಳೋದಿಕ್ಕೆ ಖುಷಿ ಆಗುವಂತ ಮಾತಾಡೋದು ಓಕೆ ಅಂತಂದ್ರೂ ಈ ಪರಿ ಜನರನ್ನ ಮೂರ್ಖರನ್ನಾಗಿ ಭಾವಿಸೋದು ಪ್ರಮಾದ ಅಲ್ವಾ ಇದು? ಚುನಾವಣೆ ನಡೀತಾ ಇರುವಂತಹ ಬಿಹಾರದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ NDA ನೀಡಿರುವಂತಹ ಭರವಸೆಯನ್ನ ಕಂಡು ಎಲ್ಲರೂ ಬೆಚ್ಚು ಬಿದ್ದ ಬಳಿಕ ಕೇಳಲೇಬೇಕಾದಂಥ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.